ಸಭಿಕರಲ್ಲಿ ಸಭೆ ನಿಮ್ ಪ್ರಾರ್ಥನೆ ಏನಪ್ಪಾ ಅಂತ ಕೇಳಿದ್ರ ಸರ್ಜೋಡಿ ಕಲಾವಂತರ ಎಲ್ಲಿ ತಂದ ಇಟ್ರಪ್ಪ ಅಂತ ವಿಷಯ ಅಂತ ಕೇಳಿದ್ರ ಎಲ್ಲಿ ತಂದಿಟ್ಟಾರಿಪ್ಪ ಯಾವಾಗಾದ್ರೂ ಕೂಡ ಗಂಡ ಹೆಚ್ಚ ಒಟ್ಟ ನಿಂದ ಏನು ಇಲ್ಲ ಅಂತಾರ ಅವ್ರು ಏನೋ ತ್ರಾಸ ಆಗ್ತದ ನೋಡ ಹೌದಲ್ಲಿ ತ್ರಾಸ ಆಗದಲ್ಲ ಒಂದ್ ನಿಮಿಷ ನಾನಿನ್ನ ತಾಕಿಲ್ಲ ಅಂದ್ರೆ ತ್ರಾಸ ಅಲ್ಲ ಎಣ್ಣೆ ಕುಡ್ತಿ ಒಟ್ಟ ಮುಗುಲ್ ಅಲ್ಲ ಮುಗುಲ್ ಹರ್ಕೊಂಡ್ ಬಿಟ್ಟಂಗ ಆಕೈತಿ ನಿನಗೆ ಹೌದು ಹೌದಿಲ್ಲ ವಿಷಯ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಆತ್ಮ ಮಾಡತಕ್ಕಂಥದ್ದು ಶರೀರವನ್ನ ಬಿಟ್ರೆ ಯಾವ ಜಾಗಕ್ಕೈತಿ ಯಾರು ನೋಡೇನಂತ ನೀನು ಕೇಳೇನು ಹೌದಿಲ್ಲ ನಾನಿನ್ನ ಶರೀರ ಒಳಗ ನಾ ಇಲ್ಲ 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 ಅಂದ್ರೆ ನಿನ್ನ ಕಿಮ್ಮತ್ತಿಲ್ಲ ಇಲ್ಲ ನಿನ್ನ ಒಂದು ತಾಸು ಇಡಂಗಿಲ್ಲ ಮೊದಲಿಕ್ಕೆ ಇದನ್ನ ಒಗದ ಬರಿ ಅಂತಾರಂತ ಹೌದಿಲ್ಲ ಆತ್ಮ ಮಾಡತಕ್ಕಂಥ ನಾವು ಭ್ರಮೆಯಾಗಿ ಬಿಟ್ಟದ ಅದು ಗಂಡ ಗಂಡ ಶರೀರ ಒಳಗೆ ಇರ್ತಕ್ಕಂಥವ ನನ್ನ ಪರಮಾತ್ಮ ಅದಾನ ಅಂತ ಹೇಳ್ತಾರ ಅವ್ರು ಹೌದು ಶರೀರ ಒಳಗ ಇರತಕ್ಕಂಥದ ಆತ್ಮ ಮಾಡತಕ್ಕಂಥದಕ್ಕ ಪಾರ್ವತಿ ಅಂತ ಕರೆದಾರ ಮಾಸ್ತರ ಏನಂತ ಕರೆದಾರು ಪಾರ್ವತಿ ಆತ್ಮಕ್ಕ ಪಾರ್ವತಿ ಅಂತ ಕರೆದಾರ ಹೌದ ಅಲ್ಲಿ ನಿನ್ನ ಪರಮಾತ್ಮನೂ ಇಲ್ಲ ನೀನು ಇಲ್ಲ ಹೌದಿಲ್ಲ ಶರೀರ ಅನ್ನತಕ್ಕಂಥದ್ದು ಹೆಣ್ಣ ಇವತ್ತ ಪಾರ್ವತಿ ಅನ್ನತಕ್ಕಂಥದ್ದು ಆತ್ಮ ಕೂಡ ಹೆಣ್ಣ ಹೌದಿಲ್ಲ ವಿಷಯ ಹೆಂಗಪ್ಪ ಅಂತ ಕೇಳಿದ್ರೆ ನೇರವಾಗಿ ಮಾತಾಡಿ ವಿಷಯ ಮುರಿದು ಮಾತಾಡೋದು ಹೌದಿಲ್ಲ ಆತ್ಮ ಅನ್ನತಕ್ಕಂಥದ್ದು ಪರಮಾತ್ಮ ಅಂದಿ ಆತ್ಮ ಅನ್ನತಕ್ಕಂಥದ್ದು ಏನದ ಪಾರ್ವತಿ ಅದು ಒಂದು ಹೆಣ್ಣ ಅಂತ ನಾ ಹೇಳ್ತೇನೆ ಹೌದಿಲ್ಲ ಒಂದು ಮನೆಯಲ್ಲಿ ಈ ಒಂದು ಹೆಣ್ಣಿಲ್ಲ ಅಂತಂದ್ರ ಅದ ಕಾಡಿಗೆ ಸಮಾನ ಬರ್ದಿಟ್ಟಾರ ಅದ್ರ ಮಾಸ್ತರ್ ಏನ್ ಹೇಳಿದ ಒಂದ್ ಹೆಣ್ಣು ಹುಟ್ಟಿತಪ್ಪ ಅಂತ ಕೇಳಿದ್ರ ಅದು ಹುಣ್ಣು ಹುಟ್ಟಿದಂಗ ಅಂತಾರಂತ ಏನ್ ಗೊತ್ತ ಮಾಸ್ತರ್ಗ ನೀ ಸತ್ತನಂತಾರ ನಿನ್ನ ಗಾಡಿ ಹಸಿಕ ಕುಣಿಸಿದಾಗ ನಾನು ಗುಡ್ಡ ಅನ್ನೋದು ದಳಲ್ಲ ಗಾಡಿಗ ಸೊಯ್ ನಾನು ಗುಡ್ಡ ಅನ್ನೋದು ದಳಲ್ಲ ಗಾಡಿಗ ಹೆಣ ಶೃಂಗಾರ ಮಾಡಕ್ಕೂ ಕೂಡ ಒಂದ್ ಹೆಣ್ಣು ಬೇಕು ಮನಿ ಶೃಂಗಾರ ಆಗ್ಬೇಕಾದ್ರ ಒಂದ್ ಹೆಣ್ಣು ಬೇಕು ಬರೀ ಒಂಟ ಮುರಿ ಹುಡುಗಿ ತವ್ರ ಮನಿಗೆ 8 ದಿನ ಹೋದ್ರೆ ನಿನ್ನ ಮನಿ ಸುಡಗಾಡ ಬಿದ್ದ ಕಸ ಬಿದ್ದಾಲೆ ಬಿದ್ದು ಬಾಂಡೆ ಬಿದ್ದಾಲೆ ಅರಿವಿ ಹೊಲಸು ನೋಡಿ ನೀನು ಒಳಗಿನ ಚೇಂಜ್ ಅಲ್ಲೇ ತೊಳೆದ ಹಸನ ಮಾಡವ್ರಿ ಯಾರ ಅದು ಒಂದು ಹೆಣ್ಣು ಹೌದಿಲ್ಲ ಈ ಶರೀರ ಎನ್ನತಕ್ಕಂಥದನ್ನ ಶರೀರ ಸ್ವಚ್ಛ ಮಾಡ್ಬೇಕಾದ್ರೆ ಒಂದು ಹೆಣ್ಣು ಬೇಕ ಹೌದಿಲ್ಲ ರಕ್ತ ಮಲ ಮಾಂಸ ಅನ್ನತಕ್ಕಂಥದ್ದು ಹೆಣ್ಣೈತಿ ಹೌದಿಲ್ಲ ಅದಕ್ಕೆ ನಿನಗೆ ಹೇಳಿನಿ ಮಾಡಿದನು ಬೇಡ ಮನವಿಲ್ಲದೆ ಅಂತ ಹೇಳಿ ಹೌದಿಲ್ಲ ತಾಯಿ ಮೊದಲು ಗುರು ಅಂತ ಹೇಳತ್ತೆ ನಮ್ಮ ಅಪ್ಪ ಮೊದಲು ಗುರು ಅಂದ ನಾವು ಮಾತಾಡ್ತಕ್ಕಂಥ ಮಾತಿನಲ್ಲಿ ತಾತ್ಪರ್ಯ ಅಂತಕ್ಕಂಥದ್ದು ಹೆಂಗಿರ್ತದ ಹಂಗ ಮಾತಾಡ್ಬೇಕು ಹೌದಿಲ್ಲ ನಾ ಪುರಾಣ ಓದಿದನಪ್ಪ ವಿಷಯ ತಿಳ್ಕೊಂಡನಪ್ಪ ಅಂತೇಳಿ ಎತ್ತರಿ ಮಾತಾಡ್ರಲ್ಲ ಹಂಗ ಮಾಡ್ಬೇಡ ಶಿವಾಪುರ ಮಾತು ಕೇಳಿ ಹೌದಿಲ್ಲ ಅದಕ್ಕ ಒಂದು ವಿಷಯ ಮಾಸ್ತರ್ ಮರ್ತೀನಿ ಅದನ್ನ ಮಾಸ್ತರ್ ಚಲೋ ತಂದೆ ಧರ್ಮಕ್ಕ ಅಧರ್ಮಕ್ಕ ವ್ಯತ್ಯಾಸ ನಮ್ಮ ಸರ್ಗಳಿಗೆ ಗೊತ್ತಿಲ್ಲ ಇಲ್ಲ ಅಧರ್ಮ ಅಂದಿಲ್ಲ ನೀನ ಅಂದ್ರವ್ರು ನಾ ನಿನಗೆ ಹೇಳಿದ್ದೇನು ಮಾಸ್ತರ ಏನ ಧರ್ಮ ಅನ್ನತಕ್ಕಂಥದ್ದು ಯಾವುದದ ಧರ್ಮ ಅನ್ನತಕ್ಕಂಥದ್ದು ಎದಕ್ಕಂದ್ರು ಗಂಡನ ಹೆಂಡತಿ ಸೇವಾ ಮಾಡೋದು ಒಂದು ಧರ್ಮ ನೀ ಧರ್ಮ ಬಿಟ್ಟಿದಿ ನಿನ್ನ ಪರಮಾತ್ಮ ಬಿಟ್ಟ ನೀ ಬಿಡೋದು ಬಾಳತ್ತಿಲ್ಲ ಅಂತ ನಾ ನಿನಗೆ ಹೇಳೇನು ಹೌದಿಲ್ಲ ಧರ್ಮದ ಹಾದಿ ಒಳಗ ಹಾಡಿಕೆ ಆಗಬೇಕಂತ ನಾ ನಿನಗೆ ಹೇಳೇನು ಆದ್ರ ಅದಕ್ಕೇನ ಬಣ್ಣ ಹೊಡೆದಿ ಅಧರ್ಮ ಅನ್ನಬೇಡ ಅಂತ ಹೇಳಿ ನಿನಗೆ ಅಧರ್ಮ ಅಂತ ನಿನಗೆ ಅಂದಿಲ್ಲ ನಾ ಅಂದಿಲ್ಲ ಹೆಂಡತಿ ಸೇವಾ ಮಾಡಬೇಡ ನೀ ನನ್ನ ಪತಿ ನಾನ್ ನಿನ್ನ ಸೇವಾ ಮಾಡೋದು ಒಂದು ಧರ್ಮ ನೀ ನನ್ನ ಸೇವಾ ಮಾಡೋದು ಧರ್ಮ ಅಲ್ಲ ಅಂತ ನಾನು ನಿನಗೆ ಹೇಳೇನು ಹಿಡಿದು ಹಾಡಿಕೆ ಮಾಡ ಅಂತ ಹೇಳಿ ನಾನು ಆದ್ರೆ ನೀ ಎಲ್ಲಿ ತಂದಿಟ್ಟಿ ಅಲ್ಲಿಗೆ ಬಂದ ನಾವು ಅಧರ್ಮ ಅಂತ ಹೇಳಿ ನಾವು ಅಧರ್ಮ ನಾವು ಅಂದಿಲ್ಲ ಧರ್ಮ ಅನ್ನತಕ್ಕಂಥದ್ದು ಯಾವ್ದಕ್ಕಂದ್ರು ಧರ್ಮ ಅಂತಂದ್ರೆ ಏನ ಆ ಶಬ್ದದ ಅರ್ಥವನ್ನ ತಿಳ್ಕೊಂಡು ಮಾತಾಡ್ರಿ ಗುರುಗಳ ಹೌದಿಲ್ಲ ಅದಕ್ಕ ಯಾವ ನಿನ್ನ ಬ್ರಹ್ಮಾಂಡ ತಯಾರು ಮಾಡಿದಂತ ಬ್ರಹ್ಮ ನೀರಿನೊಳಗೆ ವೀರ್ಯ ಬಿಟ್ಟಂತ ಅಲ್ಲಿ ಸೃಷ್ಟಿ ಮಾಡಿದಂತೆ ಚಲೋ ಮಾಡಿರ್ಲ ಮಾತೇಳಿ ಜಾಗಕ್ಕೆ ಬಿಟ್ಟು ಸೃಷ್ಟಿ ಮಾಡೋ ತಾಕತ್ತ ನಿನ್ನಲ್ಲಿ ಇತ್ತಂದ್ರ ಅಲ್ಲಿ ಬಿಡ ಅಲ್ಲಿ ಯಾಕೆ ಬಿಟ್ಟಿ ಅಲ್ಲೇ ಹೋಗೈತಿ ನನ್ನ ಬಿಟ್ರೆ ನಿನ್ ಗತಿ ಇಲ್ಲ ಮತ್ ಹೇಳ್ತಿ ಗಂಡ ಹೆಚ್ಚ ಎದಕ್ಕ ಎತ್ತರಾಗ ಹೆಚ್ಚನಿ ದಾರು ಕುಡಿಯಾಕ ತಿನ್ನಾಕ ಬರ್ತಿ ಉಣ್ಣಾಕ ಬರ್ತಿ ಯಾತರಾಗ ಬರ್ತಿ ತಲಿ ತಳಗ ಮಾಡಿ ಬೆಳವ್ ಹೇಳ್ತಾರ ಅವ್ರು ತಿನ್ನಾಕ ಬರ್ತಿ ಅಂದ್ರೆ ನಮ್ಮ ಅಪ್ಪ ಬಾಂಡಿ ಗಂಟ್ಲೆ ಊಟ ಮಾಡಿದಾನು
ಆ ಬಾಂಡಿಗಟ್ಲೆ ಊಟ ಮಾಡಿದ್ರೆ ಒಂದು ಬಕೆಟ್ ನೀ ಮಾಡಂತ ನಾವು ನಮಗ ಹೌದ್ ಮಕ್ಕಳ ನಿಮ್ಮಳ ತಿತ್ತು ಪುರಾಣದಾಗ ಹೆಂಗಪ್ಪ ಅಂತ ಕೇಳಿದ್ರೆ ಯುದ್ಧದ ಬರದಾರು ಇಲ್ಲದ ಬರದಾರು ಇವತ್ತಿನ ಜಗತ್ತಿನೊಳಗ ನಾಡ್ತಕ್ಕಂತ ವಿಷಯಗಳನ್ನ ಮಾತ್ರ ಮಾತಾಡ್ಬೇಕು ದೈವ ಅದಕ್ಕೆ ಹೌದು ಅನ್ಬೇಕು ಹೌದ್ ಹೌದ್ ಅಂತ ಮಾತುಗಳನ್ನ ಮಾತಾಡ್ಬೇಕು ಹಾ ಹೌದಿಲ್ಲ ಹೌದ್ ಹಾ ಹಾ ಅದಕ್ಕ ಹಾ ಯಾವುದೇ ಒಂದು ಶುಭ ಕಾರ್ಯಗಳು ನಡಿಬೇಕಾದ್ರೆ ನಡಿಬೇಕಾರ ಎಲ್ಲೇ ನಾವು ಒಂದು ವ್ಯವಹಾರ ದಂಧೆಗಳು ಮಾಡಬೇಕಾದ್ರೆ ಹಾ ಅಲ್ಲಿ ಏನ್ ಬೇಕು ಲಕ್ಷವು ಲಕ್ಷ್ಮಿ ಅನ್ನತಕ್ಕಂತ ಬೇಕು ಹಾ ಕಿಸೆ ಮೇ ಪೈಸೆ ನೈತು ಹೌದ್ ಕೋನ್ ಬಿತ್ ಕಿಮ್ಮತ್ ನೈದಿದ ದೇಖೋ ಹೈ ಹೌದಿಲ್ಲ ಹೌದ್ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹಾ ಜ್ಞಾನಿ ಜೋಡ ಜ್ಞಾನಿ ಸಂಘಟ ಜೋಡ ಜ್ಞಾನಿ ಹೌದಾ ದೋಸ್ತಿ ಮಾಡಿದ್ರ ಹಾ ಜ್ಞಾನಿಗಳಾಗ್ತಾರು ಹೌದ್ ಹೌದು ಇವತ್ತಿನ ದಿವಸ ಅಜ್ಞಾನಿ ಜೊತೆ ಹಾ ದೋಸ್ತಿ ಮಾಡಿದ ನೀ ಅಜ್ಞಾನಿನ ಆಗ್ತಿ ಮತ್ತೆ ನೀ ತೆಮ್ಮಿ ತಗೊಂಡ್ ಹೋಗುದು ಅಂದ್ರೆ ನೀರೇ ಇಲ್ಲ ಹಾ ಹೌದ್ ಹಿಂಗಾಗ್ತೈತಿ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹಂಗ ಈ ಜ್ಞಾನಿ ಅಜ್ಞಾನಿ ಇಬ್ರು ಕೂಡ್ರಪ್ಪ ಅಂತಂದ್ರೆ ಇಲ್ಲಿ ಜಗಳಗಳಾಗ್ತಾವ ಓಯ್! ಹೌದಿಲ್ಲ ಹಾ ಈ ಹನುಮಂತ ಮಾಸ್ತರ್ ಬಳಗತಿಗೆ ಆಗ್ತೈತಿ ಹೆಂಗ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹಾ ಎಲ್ಲೇ ಹೋಗ್ಬೇಕಾದ್ರೂ ನಾ ಇಲ್ಲದ ಏನೂ ಇಲ್ಲ ಇಲ್ಲ ಲಕ್ಷ್ಮಿ ಇಲ್ಲದ ಯಾವ್ದು ದಂಧೆಗೆ ನಡೆಯಂಗಿಲ್ಲ ಇಲ್ಲ ಇಲ್ಲ ಒಟ್ಟ ಇವತ್ತು ನೀ ಬೆಳ್ತಲ ಹಾಡಿ ಹಾಡಿ ಬೆಳಿಗ್ಗೆ ಕೊಡ್ರಿ ಅನ್ಬೇಕು ಏನ ಲಕ್ಷ್ಮಿನ ಹಾ ಇಲ್ಲಕ ಒಟ್ಟ ಹಂಗ ಹೋಗೋದು ಬಡಿ ಹೋಗಿ ಇವಳು ಕಾನಗಳು ಬಂದ ಏ ಓ ಮನ್ಯಾಗಿನ ಬಾಯಿ ನೀನ್ ಒಳಗ್ ತಗೋರಂಗಿಲ್ಲ ಹಾ ಬೆಳ್ತಲ್ಲ ಒದರಿ ಬಂದು ಎಲ್ಲಿದವ್ ರೊಕ್ಕ ಕೇಳ್ತಾಳ ಕಟ್ಟಿ ಜೋದಿನ ಬಂದು ಎಲ್ಲಿ ಹೋಗಲ್ಲ ಆಗ್ತಿರ್ತಾವ ಹಾ ಎಲ್ಲಿದ್ದಿ ರೊಕ್ಕದ ಕೇಳಿದಾಗ ನೀವು ಹೇಳುವಂತದ ಮಾತು ನಿನ್ನಲ್ಲಿ ಇರಂಗಿಲ್ಲ ಬಗಲ ಕಿಶನ್ ಮಾತಂತಿ ಗಂಡ ಹೆಚ್ಚ ಹೌದ್. ಹೇ ಹೇ ಓ ಎಲ್ಲಕ್ಕೂ ಮೊದಲು ನಾನ ಹಾ ಎಲ್ಲಾರು ಹೋದ ಮೇಲತ್ತು ನಾನ ಹೌದ ಆ ಬ್ರಹ್ಮಂದ ಹೇಳಿ ನಾವು ಬ್ರಹ್ಮಾಂಡ ತಯಾರು ಮಾಡಿದಂತ ಹಾ ಬ್ರಹ್ಮನ ಇತಿಹಾಸ ಹೆಂಗೈತಿ ಗೊತ್ತೇನ ಹಂಗೈತಿ ಸೃಷ್ಟಿ ಮಾಡಾಕ ನೀಗಿಲ್ಲ ಅವಂಗ ಹಾ ಯಾವ ನನ್ನ ದೇವಿ ಹತ್ರ ಸೃಷ್ಟಿ ಮಾಡಾಕ ಬರಂಗಿಲ್ಲ ನನ್ನ ತಾಯಿ ನನಗೆ ಸೃಷ್ಟಿ ಮಾಡೋದ ಕೆಲಸ ಅಂದಾನಲ್ಲಿ ಹೌದ್ ಅವಾಗ ಸೃಷ್ಟಿ ಹೆಂಗ ಮಾಡ್ಬೇಕು ಹಿಂಗ ಮಾಡ್ಬೇಕಂತ ಹೇಳಿದಕ್ಕೆ ಅಲ್ಲಿ ನಮ್ಮವ್ರ ಹೌದಿಲ್ಲ ಹೌದ್ ಹಾಡ ಕೇಳಿಲಿ